ಭ್ರಮೆ ಸತ್ಯ ಭಾವೆ ಕೋಪವೇನೆ. ಎಲ್ಲರಿಗೂ ನಮಸ್ಕಾರ. ಶೀತಲ್ ಪಾಂಡು ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ವ್ಲಾಗ್ ಮಾಡಿ ತುಂಬ ದಿನ ಆಗೋಯಿತು, ಬಿಕಾಸ್ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಇವಾಗ ಅಷ್ಟು ಟೈಮ್ ಸಿಗ್ತಿಲ್ಲ ನನಗೆ ವ್ಲಾಗ್ ಮಾಡೋಕ್ಕೆ, ಎಡಿಟ್ ಮಾಡೋದಕ್ಕೆಲ್ಲ. ಸೊ ಮೊನ್ನೆ ಬ್ಯಾಂಗ್ಳೂರಿಂದ ಬಂದೆ. ಮೊನ್ನೆ ಆ್ಯಕ್ಚುಲಿ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ, ನಿನ್ನೆ ಗೌರಿ ಹಬ್ಬ. ಸೊ ಬ್ಯಾಂಗ್ಳೂರಿಂದ ಬಂದು ಇವಾಗ ರೆಡಿ ಆಗಿದ್ದೀನಿ, ಈ ಸ್ಯಾರಿ ಹಾಕ್ಕೊಂಡು. ಕೆನ್ಸಿ. ಸೊ ನಾವಿವಾಗ ನಾನು, ನೆನಪು ಮತ್ತು ಗಣೇಶ್ಕ 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ನಂದು ಬ್ಯಾಕ್ಡ್ರಾಪಲ್ಲಿದೆ, ನನ್ನ ಪ್ರೊಫೈಲ್ ಬ್ಯಾಕ್ಡ್ರಾಪಲ್ಲಿ ಒಂದು ಫೋಟೋ ಸ್ಯಾರಿಯಲ್ಲಿ. ಅದು ಎಷ್ಟೋ ಜನ ಕೇಳಿದ್ರು ಬೇಲೂರು ಅಥವಾ ಹಳೆಬೀಡಲ್ಲಿ ತಗೊಂಡಿದ್ದ ಅಂತ. ಅಲ್ಲ, ಆ್ಯಕ್ಚುಲಿ ಇಲ್ಲೇ ನಮ್ಮ ಊರ ಹತ್ರನೇ, ನಮ್ಮ KR ಪೇಟೆಗೆ ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ದೇವಸ್ಥಾನ ಅದು. ಅದೇ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಬೇಲೂರು ಓನ್ಲಿ, ಬಟ್ ಅಷ್ಟು ಫೇಮಸ್ ಇಲ್ಲ. ಇವಾಗ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿ ಶೋ ದ ಎಂಟೈರ್ ಟೆಂಪಲ್ ಆರ್ಕಿಟೆಕ್ಚರ್ ಇವತ್ತು. ಆ್ಯಂಡ್ stay tuned. ಇಬ್ಬರು ಫೋಟೋಶೂಟ್ ಮಾಡ್ಕೋತಿದ್ವಿ. ಮೀನ್ವೆಲ್ ಗಣೇಶ್ಕ ಎಲ್ಲೋಗ್ಬಿಟ್ಟಿದ್ದಾಳೆ ಅಂತ ಹುಡುಕ್ತಾ ಇದ್ವಿ ಫುಲ್ಲು. ಇವಳಂತೂ ತರಲೆ ಎಲ್ಲೂ ನಿಲ್ಲಲ್ಲ, ಎಲ್ಲೋದಪ್ಪ ಅಂತ ಫುಲ್ ಎಂಟೈರ್ ದೇವಸ್ಥಾನ ಒಂದು 5 ನಿಮಿಷ ಹುಡುಕಿದ್ದೀನಿ, ಎಲ್ಲೋಗ್ಬಿಟ್ಲಪ್ಪ ಅಂತ ಫುಲ್ ಗಾಬರಿಯಾಗಿ. ಆದರೆ ಎಲ್ಲಿ ಕೂತಿದ್ದಾಳೆ ಗೊತ್ತಾ, ನೀನು ನೋಡೋಣ ಎಲ್ಲೂ ಹೋಗಿ ಇಲ್ಲಿ ಮೂಲೆ ಒಳಗೆ ಕೂತ್ಕೊಂಡ್ಬಿಟ್ಟು ಬಾರ ಎದ್ದು ದೇವ್ರ ಥರ ಕೂತ್ಕೊಂಡ್ಬಿಟ್ಟಿದ್ದಾಳೆ ಹೋಗಿ. ಎಷ್ಟೊಂದಷ್ಟು ಫೋಟೋಶೂಟ್ಸ್ ಆಗುತ್ತೆ ಇಲ್ಲಿ. ತುಂಬ ಒಳ್ಳೆ ಲೊಕೇಶನ್ ಇದು ಫಾರ್ ಎವ್ರಿಥಿಂಗ್. ಲೈಕ್ ಫೋಟೋಶೂಟ್ಸ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡ್ತಾರೆ, ಕೆಲವರು ಮಕ್ಕಳನ್ನ ಕರ್ಕೊಂಬಂದು ಶೂಟ್ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ವೈಬ್ ಕೂಡ ಹಂಗೆ, ಯಾವಾಗೂ ಅಂದರೆ ಕ್ರೌಡೆಡ್ ಇರೋಲ್ಲ ಎಷ್ಟು ಇದಾಗಿ ಬಂದ್ರೂ. ಸೊ ಇಟ್ ಇಸ್ ವೆರಿ ಗುಡ್ ಪ್ಲೇಸ್ ಫಾರ್ ಎವ್ರಿಬಡಿ. ಎಂಟೈರ್ ದೇವಸ್ಥಾನ ಇದು ಹೊಯ್ಸಳರು ಕಟ್ಸಿದ್ದು. ಸೊ ಸ್ಟಾರ್ ಶೇಪ್ ಇದೆ ಆರ್ಕಿಟೆಕ್ಚರ್. ಲೈಕ್ ಮೇಲಿಂದ ನೋಡಿದ್ರೆ ನಾವು ಟಾಪ್ ವ್ಯೂ ಇಂದ ಇಟ್ ಇಸ್ ಸ್ಟಾರ್ ಶೇಪ್. ಆ್ಯಂಡ್ ಅದೇ ಅವ್ರ ಯೂನಿಕ್ನೆಸ್, ಇದು ಸ್ಟಾರ್ ಶೇಪ್ ಇದ್ದರೆ ಅದು ಹೊಯ್ಸಳರು ಕಟ್ಟಿದ್ದು ಅಂತ ಇಷ್ಟೆಲ್ಲ ಇತ್ತು. ಬಟ್ ಹಳೆಬೀಡು, ಬೇಲೂರು ಮತ್ತು ಹೊಸವಳದು 3 ಒಂದೇ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ವೈಬ್ ಇದೆ. ನಾನು ಇದೇ ಲೊಕೇಶನ್ ಒಂದು ರೌಂಡ್ ಫೋಟೋಶೂಟ್ ಇಬ್ಬರದು ಆಯಿತು. ಗಣೇಶ್ಕನು ಒಂದು ಸ್ವಲ್ಪ ಮಾಡಿಸ್ಕೊಂಡ್ಲು. ಅವಳು ಫುಲ್ ಹೊಟ್ಟೆ ಹಸಿತೈತೆ, ಅವಳು ಹಸ್ಕೊಂಡು ಬಂದಿದ್ದಾಳೆ. ಬೆಳಗ್ಗೆ 2 ಇಡ್ಲಿ ತಿಂದಿದ್ಲು. ಸೊ ಇವಾಗ ದೇವಸ್ಥಾನ ಓಪನ್ ಆಗಿರಲಿಲ್ಲ ಬಂದಾಗ, ಸೊ ಫೋಟೋಶೂಟ್ಗೆ ಹೋಗಿದ್ವಿ. ಒಂದು ಚಿಕ್ಕದಾಗಿ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕಷ್ಟು. ಆ್ಯಂಡ್ ಇವಾಗ ದೇವಸ್ಥಾನ ಓಪನ್ ಆಗಿದೆ, ಪೂಜೆಗೆ ಹೋಗೋಣ ಇವಾಗ. ಐ ಡೋಂಟ್ ಥಿಂಕ್ ಸೊ ಒಳಗಡೆ ಫೋಟೋಶೂಟ್ ಮಾಡೋಕ್ಕಾಗೋದ ಅಂತ, ಬಿಕಾಸ್ ಗರ್ಭಗುಡಿ ಅಲ್ವಾ. ಹೋಗೋಣ, ನೋಡೋಣ. ಇದು ಹೊಸವಳಲು ಗ್ರಾಮದಲ್ಲಿರುವಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳರ ವೀರರಾಜನಾದಂತಹ ವೀರಬಲ್ಲಾಳ ಅಂತ ವಿಷ್ಣುವರ್ಧನ ಮೊಮ್ಮಗ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 900 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥದ್ದು. ಸಂಪೂರ್ಣವಾಗಿ ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನವು ತ್ರಿಕುಟಾಚಲ ಅಂದರೆ 3 ಗರ್ಭಗುಡಿಗಳನ್ನು ಹೊಂದಿರುವಂತಹ ದೇವಸ್ಥಾನವಾಗಿದೆ. ಮಧ್ಯಭಾಗದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದಾರೆ. ಅದೇ ರೀತಿ ದಕ್ಷಿಣಕ್ಕೆ ಅಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪ್ರಹ್ಲಾದನಿಗೆ ಪ್ರತ್ಯಕ್ಷ ಆಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ಅದೇ ರೀತಿ ಉತ್ತರಕ್ಕೆ ಅಭಿಮುಖವಾಗಿ ಸಂತಾನ ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಸಮೇತ ಇದ್ದಾರೆ. ಆನಂತರ ಬಲಭಾಗದಲ್ಲಿ ಬಾಲಗಣಪತಿ, ಎಡಭಾಗದಲ್ಲಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ತಾಯಿ ಇದ್ದಾರೆ. ಈ ದೇವಸ್ಥಾನ ಸಂಪೂರ್ಣವಾಗಿ ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದು. ಸಂಪೂರ್ಣ ಶಿಲಾಬಾಲಿಕೆಯರು, ರಾಮಾಯಣ, ಮಹಾಭಾರತ, ಭಾಗವತ, ಪ್ರಹ್ಲಾದ ಕಥೆ, ಹೀಗೆ ಸಂಪೂರ್ಣ ಪುರಾಣ ಕಥೆಗಳನ್ನೆಲ್ಲವೂ ಸಹಿತ ಒಳಗೊಂಡಿದೆ. ಹಾಗೆ ರೀತಿ ಶಿಲ್ಪಕಲೆ ತುಂಬ ಚೆನ್ನಾಗಿದೆ. ಒಂದೊಂದು ಕಂಬಗಳಲ್ಲೂ ಸಹಿತ 4 ಕಂಬಗಳು ಸಹಿತ ವಿಶೇಷವಾಗಿ ಕೆತ್ತನೆ ಮಾಡಿದ್ದು. ಶಿಲಾಕಂಬಗಳಾಗಿದ್ದರೂ ಸಹಿತ ಕಂಚಿನ ರೀತಿಯ ಶಬ್ದ ಬರುತ್ತೆ. ಹೀಗೆ ಒಂದೇ ಒಂದು ದಾರವೂ ವ್ಯತ್ಯಾಸ ಆಗದೇ ಇರೋ ಹಾಗೆ ಸಂಪೂರ್ಣ 4 ಸಮ ಇರುವಂತಹ ಕಂಬಗಳ ಕೆತ್ತನೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಚಿತ್ರಕಲೆಗಳನ್ನೆಲ್ಲ ನೀವು ನೋಡೋದಾದರೆ ಇಲ್ಲೆಲ್ಲ ಸೀರೆ ಡಿಸೈನ್ಗಳು, ಪಂಚೆ ಡಿಸೈನ್ಗಳು, ಹಾಗೆ ಬಾಳೆ ಮೋತೆ, ಹೊಯ್ಸಳರ ಲಾಂಛನ, ಸಿಂಹ ಲಾಂಛನ, ಹೀಗೆ ಪ್ರತಿಯೊಂದನ್ನು ಸಹಿತ ಕೆತ್ತನೆ ಮಾಡಿದ್ದಾರೆ. ಹೀಗೆ
ತುಂಬ ವಿಶೇಷವಾದಂತಹ ದೇವಸ್ಥಾನ. ಯಾವುದೇ ದಾಳಿಗೆ ಒಳಗಾಗದೇ ಇರೋದ್ರಿಂದ ತುಂಬ ಸುಸ್ಥಿತಿಯಲ್ಲಿದೆ. ಪ್ರತಿದಿನ 2 ಹೊತ್ತು ಸಹಿತ ಪೂಜೆ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ವೈಖಾನಸ ಆಗಮ ಅಂತ ಹೇಳಿ ತಿರುಪತಿಯಲ್ಲಿ ಯಾವ ರೀತಿ ಪೂಜೆ ಆಗ್ತದೋ ಅದೇ ಪದ್ಧತಿಯಲ್ಲಿ ಸಹಿತ ಇಲ್ಲಿ ಪೂಜೆಯಾಗಿ ಅದೇ ಪದ್ಧತಿಯಲ್ಲಿ ರಥೋತ್ಸವಾದಿಗಳು ನಡೆಯುತ್ತೆ. 7 ದಿನಗಳು ಸಹಿತ ಪ್ರತಿ ದಿವಸವೂ ಸಹಿತ ಒಂದೊಂದು ವಿಶೇಷವಾದಂತಹ ಉತ್ಸವಾದಿಗಳು ನಡೆಯುತ್ತೆ. ವೈಕುಂಠ ಏಕಾದಶಿ, ಶ್ರಾವಣ ಶನಿವಾರ ಇವೆಲ್ಲವೂ ಸಹಿತ ಅತ್ಯಂತ ವಿಶೇಷವಾದಂತಹ ಪೂಜೆಗಳು ನಡೆಯುವಂತಹ ಸ್ಥಳ ಆಗಿದೆ. ನಂಬಿದಂತಹ ಭಕ್ತರಿಗೆ ವಿಶೇಷವಾಗಿ ತಕ್ಷಣದಲ್ಲೇ ವರವನ್ನು ನೀಡುವಂತಹ ಸ್ವಾಮಿ ಆಗಿರೋದ್ರಿಂದ ನಂಬಿನಾರಾಯಣ ಸ್ವಾಮಿ ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣ ಸ್ವಾಮಿಯವರು ತುಂಬ ಜನ ನಡ್ಕೊಳ್ತಾರೆ. ತಕ್ಷಣವೇ ಅವರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ತುಂಬ ಶುಭ ಸುದ್ದಿಗಳು ತಕ್ಷಣದಲ್ಲೇ ಬರುತ್ತೆ. ಹಾಗಾಗಿ ಅವರು ಬಂದು ಅಭಿಷೇಕಾದಿಗಳು ಪೂಜಾದಿಗಳನ್ನು ಅವರು ನೆರವೇರಿಸ್ತಾರೆ. ಇದು ಈ ಸ್ಥಳದ ಮಹಿಮೆಯಾಗಿದೆ. ತುಂಬ ಧನ್ಯವಾದಗಳು. ಈ 4 ಬಳಪದ ಕಾಲದಲ್ಲಿ ಆಗಿರೋದು, ಆದರೆ ಸೌಂಡ್ ಬರುತ್ತೆ ಅಂತ ಹೇಳಿದ್ರು. ಕಂಚಿನ ಥರ ಬರೋದು. ಕೃಷ್ಣ ಪ್ರಹ್ಲಾದನಿಗೆ ದರ್ಶನ ಕೊಟ್ಟಂಥ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಚಾಮುಂಡೇಶ್ವರಿ ಹಾಗೂ ಇಲ್ಲಿ ಗಣೇಶ. ಆಂಜನೇಯ ಅಂತ ಹೇಳಿ ಹೆಬ್ಬೆಟ್ಟ ಆಂಜನೇಯ ಇಲ್ಲಿ ಎಳ್ನೀರನ್ನು ಕುಡಿತಾ ಇರುವಂಥದ್ದು. ಇಲ್ಲೇ ಇದೆ ಲೈಟ್ ಹಾಕ್ತಾರೆ. ಬಸವಣ್ಣ ಅಂತ ಹೇಳಿ ಅಷ್ಟು ಚಿಕ್ಕದಾಗಿ ಮಾಡಿದ್ರೆ ಇಲ್ಲಿ ಈ ಥರ ಹೆಬ್ಬೆಟ್ಟು ಗಾತ್ರದಲ್ಲಿ ಹೆಬ್ಬೆಟ್ಟ ಆಂಜನೇಯ ಅಂತ ಹೇಳಿ ಎಳ್ನೀರು ಕುಡಿತಿರುವಂಥ ಆಂಜನೇಯನ ಹಾಕಿರ್ತಾರೆ. ಹೆಬ್ಬೆಟ್ಟ ಆಂಜನೇಯ. ಮತ್ತು ಇವೆಲ್ಲ ಕಂಬಗಳು 64 ಮೂಲೆ 84 ಮೂಲೆ ಅಂತ ಹೇಳಿ ಇವೆಲ್ಲ ಫೇಮಸ್. ಇವು ಜಾಮಿಟ್ರಿ ಪ್ರಕಾರ ಎಲ್ಲ ಕಲ್ಲಲ್ಲೇ ಮಾಡಿದ್ರು. ಅವಾಗೇನು ವಿಜ್ಞಾನ ಇಲ್ಲ ಅಂದ್ರೂ ಅಷ್ಟು ಟೆಕ್ನಾಲಜಿಲಿ ಅಷ್ಟೇ ನಮ್ಮ ಭಾರತೀಯರು ಮುಂದುವರೆದಿದ್ರು ಅಂತ. ಎಲ್ಲ ಈ ಪ್ರತಿಯೊಂದು ಸಹಿತ ಅಷ್ಟೇ 64 ಕಲ್ಲೇ ಮೇಲೆಲ್ಲ ಪೂರ್ತಿ ಸಂಪೂರ್ಣ ಕಲ್ಲೇ ಜಾಯಿಂಟ್ ಒಂದೊಂದು ಪೀಸು ಒಂದೊಂದು ಕಂಬಲ 4 ಜಾಯಿಂಟ್. ಇಲ್ಲಿ ತನಕ ಒಂದು, ಇಲ್ಲಿಂದ 2, ಇಲ್ಲಿಂದ 3 ಕೈಯಲ್ಲೇ ಎತ್ತಿ ಇದು ಮಾಡಿರೋದು. 500 ವರ್ಷ ಕಳೆದ್ರು ಅಳ್ಳಾಡಿಲ್ಲ. ಇದು 64 ಮೂಲೆ, ಆ ಕಂಬ 84 ಮೂಲೆ. ಪೂಜೆನೂ ಆಯಿತು. ಹಾಗೆ ಪೂಜಾರಿಗಳು ನೀಟಾಗಿ ದೇವಸ್ಥಾನದ ಬಗ್ಗೆ ನನಗಿಂತ ಚೆನ್ನಾಗಿ ಹೇಳಿದ್ರು. ಒಂದು ಸಲನೂ ಈ ದೇವಸ್ಥಾನಕ್ಕೆ ದಾಳಿ ಆಗಿಲ್ವಂತೆ. ನಾವು ಬೇಲೂರು ಹಳೆಬೀಡು ನೋಡೋಕ್ಕೆ ಹೋದಾಗ ದಾಳಿ ಆಗಿದೆ. ಅಂದರೆ ಕತ್ತಿಲಿ ಆಗಿನ ಕಾಲದಲ್ಲಿ ಕತ್ತಿ ಅಷ್ಟು ಶಾರ್ಪ್ ಇರ್ತಿತ್ತು, ಅಲ್ಲನ್ನೇ ತೆಗೆಯುವಷ್ಟು. ಇದು ಒಂದು ಸಲನೂ ದಾಳಿ ಆಗಿಲ್ವಂತೆ ಈ ದೇವಸ್ಥಾನ. ಅದೇ ಇದ್ರ ವಿಶೇಷತೆ. ತುಂಬ ಹೇಳಿದ್ರು. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಎಲ್ಲರಿಗೂ. ಒಂದ್ಸಲ ಬನ್ನಿ, KR ಪೇಟೆಗೆ ಬಂದರೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಕಸ್ಮಾತ್ ಪೂಜಾರಿಗಳು ಯಾರೂ ಇಲ್ಲ, ಲಾಕ್ ಆಗಿತ್ತಂದರೆ ಹೊರಗಡೆ ನಂಬರ್ ಹಾಕಿದೆ, ಅಲ್ಲಿ ಕಾಲ್ ಮಾಡಿದ್ರೆ ಅವ್ರು ತಕ್ಷಣ ಬಂದು ಪೂಜೆ ಮಾಡಿಕೊಡ್ತಾರೆ. This is my vlog for today and hope you enjoyed it. Thank you so much.